ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಕ್ರಿಯಾಟಿನ್, ಯೂರಿಕ್ ಆ್ಯಸಿಡ್, ಬ್ಲಡ್ ಯೂರಿಯಾ ಹಾಗೂ ಆಲ್ಬಮಿನ್ ಲೆವೆಲನ್ನು, SGOT SGPT ಲೆವೆಲನ್ನು, ಆಮೇಲೆ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಯಿಂಟಿಸ್ ಆಗಿರ್ಬೋದು, ಆಮೇಲೆ ಹೆಪಟೈಟಿಸ್ ಸಮಸ್ಯೆಗಳನ್ನಾಗಿರ್ಬೋದು, ಇವುಗಳನ್ನು ಬರದಂತೆ ತಡೆಯುವ ಹಾಗೂ ಬಂದ ಮೇಲೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಅವುಗಳನ್ನು ನಿವಾರಿಸುವ ಒಂದು ದಿವ್ಯ ಔಷಧಿಯನ್ನು ಪರಿಚಯ ಮಾಡಿಕೊಡ್ತೇನೆ. ಅದರ ಹೆಸರು ಸಂಸ್ಕೃತದಲ್ಲಿ ಅದನ್ನು ಶರಪುಂಕ ಅಂತ ಕರೀತಾರೆ. ಕನ್ನಡದಲ್ಲಿ ಅದನ್ನು ಕೊಗ್ಗೆ ಗಿಡ ಅಂತ ಹೇಳ್ತಾರೆ. ಆ ಕೊಗ್ಗೆ ಗಿಡ ಹೇಗಿರುತ್ತೆ ಅಂತ ಹೇಳಿದರೆ, 1, 1.5, 2 ಅಡಿ, 3 ಅಡಿವರೆಗೂ ಮ್ಯಾಕ್ಸಿಮಮ್ ಅದು ಬೆಳೀತದೆ. ಅದರ ಕಾಯಿ ಚಿಕ್ಕ ಚಿಕ್ಕ ಗೋರೆಕಾಯಿ ಥರ ಇರ್ತದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಚೌಳಿಕಾಯಿ ಅಂತ ಹೇಳ್ತಾರೆ ಅದಕ್ಕೆ. ಆ ಥರ ಅದರ ಕಾಯಿ ಇರ್ತದೆ. ಒಳಗಡೆ ಮೆಂತ್ಯ ಕಾಳು ಥರ ಬೀಜ ಇರುತ್ತೆ ಆ ಶರಪುಂಕದ್ದು. ಅದನ್ನೆಲ್ಲ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಆಮೇಲೆ ಆ ಎಲೆಯನ್ನು ನಾವು ಹಿಡಿದು ಎಳೆದ್ರೆ ಅದು ವಿ ಆಕಾರದಲ್ಲಿ ಕಟ್ಟಾಗ್ತದೆ. ಆ ಎಲೆಯನ್ನು ಹಿಡಿದು ಎಳೆದಾಗ ಆ ಶರಪುಂಕ, ಕೊಗ್ಗೆ ಗಿಡ ವಿ ಆಕಾರದಲ್ಲಿ ಕಟ್ಟಾಗುತ್ತೆ. ಇದು ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಅಂತ ಹೇಳ್ಬೋದು. ಹಲವಾರು ಜನ ಇದರ ಉಪಯೋಗದಿಂದ ಫ್ಯಾಟಿ ಲಿವರನ್ನು, ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಲಿವರ್ ಸಿರೋಸಿಸ್ ಸಮಸ್ಯೆಯನ್ನು ಕೂಡ ಕೆಲವೊಬ್ಬರು ಗುಣ ಮಾಡ್ಕೊಂಡಿದ್ದಾರೆ. ಲಿವರ್ ಸಿರೋಸಿಸ್ ಅದು ಗುಣನೆ ಆಗದೇ ಇರತಕ್ಕಂಥ ಒಂದು ಕಠಿಣ ಆರೋಗ್ಯದ ಸಮಸ್ಯೆ. ಅದು ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಇದರಿಂದ ಅದನ್ನೂ ಕೂಡ ಗುಣಪಡಿಸಿಕೊಂಡಿರತಕ್ಕಂಥ ಹಲವಾರು ಉದಾಹರಣೆಗಳನ್ನು ನಾವು ಕಾಣ್ಬೋದು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಶರಪುಂಕದಲ್ಲಿ. ಇದನ್ನು ಹೇಗೆ ಉಪಯೋಗ ಮಾಡೋದು, ಇದನ್ನು ಯಾವ ವಿಧಾನದ ಮೂಲಕ ಉಪಯೋಗ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆಗೆ ಬೇಗ ಒಳ್ಳೆಯ ಪರಿಹಾರ ಸಿಗ್ತದೆ. ಕ್ರಿಯೇಟಿನ್ಗೆ ತುಂಬ ನಾವು ಒದಾಡ್ತಾ ಇರ್ತೇವೆ. ಡಯಾಲಿಸಿಸ್ ಮಾಡಿದರೂ ಕೂಡ ಕ್ರಿಯೇಟಿನ್ ನಾರ್ಮಲಿಗೆ ಬರ್ತಾ ಇರೋದಿಲ್ಲ. ಅಂಥವ್ರಿಗೂ ಕೂಡ ಇದು ಒಳ್ಳೆಯ ವರದಾನವಾಗಿ ಹೇಗೆ ಕೆಲಸ ಮಾಡುತ್ತೆ. ಆಮೇಲೆ ಕಿಡ್ನಿ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಹಾಳಾಗ್ತಾ ಇದ್ದರೆ ಅದನ್ನು ಸಂಪೂರ್ಣವಾಗಿ ರಿಪೇರಿ ಮಾಡುವ ಕೆಲಸವನ್ನು ಶರಪುಂಕ ಯಾವ ರೀತಿ ಮಾಡ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಅದರ ಉಪಯೋಗದ ವಿಧಾನವನ್ನು ಕೂಡ ಪರ್ಫೆಕ್ಟಾಗಿ ನಾವು ತಿಳ್ಕೊಬೇಕು. ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಇದರ 1 ಹಿಡಿ ಸೊಪ್ಪನ್ನು 1 ಲೀಟ್ರ್ ನೀರಿನಲ್ಲಿ ಕುದಿಸಿ, ಅದು ಕುದ್ದು 100 ml ಇಳಿಬೇಕು. ಅದನ್ನು ಸೋಸಿ ನಾವು ಬೆಳಗ್ಗೆ 50 ml, ಸಾಯಂಕಾಲ 50 ml ಕಷಾಯ ಕುಡಿಯೋದು. ಇದು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರಿಗೆ ದಿ ಬೆಸ್ಟ್. ಇದರಿಂದ ನಮ್ಮ ಕಿಡ್ನಿಯ ಎಲ್ಲ ಅಸಮತೋಲನಗಳು ಸಮತೋಲನ ಸ್ಥಿತಿಗೆ ಬರ್ತವೆ. ಕಿಡ್ನಿ ಹಾಳಾಗಲಿಕ್ಕೆ BP, ಶುಗರು, ಆ ಒಂದು ಥೈರಾಯ್ಡು, ಇಂಥ ಆರ್ಥರೈಟಿಸು, ಇಂಥ ಸಮಸ್ಯೆಗಳಿಗೆ ಆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದು, ಡಯಾಬಿಟಿಸಿಂದ ಹೆಚ್ಚು ಕಿಡ್ನಿ ಫೇಲ್ ಆಗ್ತಕ್ಕಂಥದ್ದು, ಆಹಾರ ಪದ್ಧತಿ, ಜೀವನ ಪದ್ಧತಿ ಸರಿಯಾಗಿಲ್ಲದೆ ಇರತಕ್ಕಂಥದ್ದು, ಹೆಚ್ಚು ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಹೀಗೆಲ್ಲ ಹಲವಾರು ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಬಂದಿರ್ತದೆ. ಪ್ರಾರಂಭಿಕ ಹಂತದಲ್ಲಿ ಅದನ್ನು ಗುರುತಿಸಿ ಈ ಕಷಾಯ ಕುಡಿದ್ರೆ ನೀವು ಯಾವುದೇ ಔಷಧಿ ಇಲ್ಲದೆ ಕಿಡ್ನಿ ಸರಿ ಮಾಡ್ಕೊಳ್ಬೋದು. ಪ್ರಾರಂಭಿಕ ಹಂತದಲ್ಲಿದ್ದರೆ 2-3 ಕ್ರಿಯೇಟಿನ್ ಇದ್ದರೆ ಇದರ ಉಪಯೋಗ ಮಾಡಿ. ಜೊತೆಗೆ ಆಯುರ್ವೇದದಲ್ಲೂ ಕೆಲವೊಂದಿಷ್ಟು ಔಷಧಿಗಳಿದ್ದಾವೆ, ಅವನು ಕೂಡ ಉಪಯೋಗ ಮಾಡೋದು ಭಾಳ ಒಳ್ಳೆಯದು. ಇನ್ನು ಲಿವರಿನ ಸಮಸ್ಯೆ ಇರತಕ್ಕಂಥವ್ರು ಇದರ ಸ್ವರಸವನ್ನು ಕುಡಿಯೋದು. ಫ್ಯಾಟಿ ಲಿವರ್ ಆಗಿರ್ಬೋದು ಅಥವಾ ಜಾಯಿಂಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಅಂಥವರು ಕಣ್ಣಿನ ಹಳದಿಯಾಗಿದೆ, ಉಗುರು ಹಳದಿಯಾಗಿದೆ, ಹಳದಿ ಕಾಮಾಲೆ ಅಂತ ಹೇಳ್ತಾರಲ್ಲ, ಅಂಥವರು ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಇದರ ಎಲೆಗಳನ್ನು ಜಜ್ಜಿ ರಸ ತೆಗಿಬೇಕು. ಆ ರಸವನ್ನು 30 ml ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗೂ ಅದರ ಜೊತೆಗೆ ನೀವು ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೊಂಡಿರಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು, ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರಗಳನ್ನು ತಿನ್ನೋದು, ಹಾಗೂ ಬೇಗ ಮಲಗಿ ಬೇಗ ಏಳೋದು. ಹಲವಾರು ದುಶ್ಚಟಗಳಿಂದಾಗಿ ಕಿಡ್ನಿ ಸಮಸ್ಯೆ ಬಂದಿರುತ್ತೆ, ಲಿವರ್ ಸಮಸ್ಯೆ ಬಂದಿರುತ್ತೆ. ಅಂಥ ದುಶ್ಚಟಗಳನ್ನು ಬಿಡೋದು, ಇವೆಲ್ಲವುಗಳನ್ನು ನೀವು ಪರಿಪೂರ್ಣವಾಗಿ ಜೀವನದಲ್ಲಿ ರೂಢಿಸ್ಕೊಂಡ್ರೆ
ಇದು ಕಿಡ್ನಿ ಮತ್ತು ಲಿವರಿಗೆ ಬೆಸ್ಟ್ ಪರಿಹಾರವಾಗಿ ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಹಾಗೂ ಆದ್ಮೇಲೆ ಇದರ ಪ್ರಯೋಗವನ್ನು ನೀವು ಮಾಡಬೇಕಂದ್ರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ. ನಾವು ಹೇಳಿದ್ದೇವೆ ಇದು ಸಾಮಾನ್ಯ ಪ್ರಮಾಣ. ಹಾಗೂ ನಿಮಗೆ ಏನಾದರೂ ಸಮಸ್ಯೆಗಳಿರ್ತವೆ, ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು, ಅದನ್ನು ವೈದ್ಯರ ಸಲಹೆಗನುಸಾರವಾಗಿ ಅದರ ಪ್ರಮಾಣ ನಿಗದಿಪಡಿಸೋದು ಇನ್ನೂ ಭಾಳ ಒಳ್ಳೆಯದು. ನಾವು ಹೇಳಿರ್ತಕ್ಕಂಥದ್ದು ಸಾಧಾರಣ ಪ್ರಮಾಣ. ಇದರ ಪ್ರಯೋಗ ಮಾಡಿ ಲಿವರ್ ಮತ್ತು ಕಿಡ್ನಿ ಸಮಸ್ಯೆಗೆ ಒಳ್ಳೆಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಚಾನಲ್ ಇದೆ, ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಒಂದು ಮಾತು ಕೊನೆಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಈ ಕ್ರಿಯೇಟಿನ್ ಸಮಸ್ಯೆ ಇರತಕ್ಕಂಥವ್ರು ಈ ಕಷಾಯವನ್ನು ಸೇವನೆ ಮಾಡಿ ಸುಮಾರು 5-6 ಪಾಯಿಂಟ್ ಕ್ರಿಯೇಟಿನ್ ಇರತಕ್ಕಂಥವ್ರು ಕೂಡ ಒಂದು 2-3 ತಿಂಗಳಿಗೆ ಹುಷಾರಾಗಿರ್ತಕ್ಕಂಥ ನೂರಾರು ಉದಾಹರಣೆಗಳನ್ನು ನಾನು ಪ್ರಾಕ್ಟಿಕಲ್ಲಾಗಿ ನೋಡಿ ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಖರ್ಚಿಲ್ಲದೆ ಇರತಕ್ಕಂಥ ಮನೆಯದ್ದು, ಆಮೇಲೆ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಉಪಾಯ. ಇದನ್ನು ಪ್ರೆಗ್ನೆನ್ಸಿಯಲ್ಲಿ ಯಾವುದೂ ಪ್ರಯೋಗ ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು ಇದರ ಉಪಯೋಗ ಮಾಡಲಿಕ್ಕಾಗೋದಿಲ್ಲ. ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣು ಮಕ್ಕಳು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದರ ಪ್ರಯೋಗವನ್ನು ಮಾಡುವ. ಭಕ್ತಿಯ ಶರಣಾರ್ಥಿ.